ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ರೆಡಿ 6 ಗಂಟೆ ಆಗಿದೆ ಟೈಮು. ಸೊ ಇವತ್ತು ಅಕ್ಕನ ಮನೆಗೆ ಬಂದಿದ್ದೀವಿ. ಮಕ್ಕಳನ್ನೆಲ್ಲ ಈಗ ಓಡಾಡ್ಕೊಂಡು ಬನ್ನಿ ಸ್ವಲ್ಪ ಅಂತ ಹೇಳಿ, ವಾಕಿಂಗ್ ಆದಂಗೆ ಆಗುತ್ತೆ ಅಂತ ಹೇಳಿ ಓಡಾಡೋಕ್ಕೆ ಕಳಿಸ್ತಾ ಇದ್ದೀನಿ ಈಗ. ಇಲ್ಲಾಂದರೆ ಬರೀ ಟಿ ವಿ ನೋಡೋದು, ಮೊಬೈಲ್ ನೋಡೋದು ಅದೇ ಮಾಡ್ತಾರೆ ಮನೇಲಿ ಕೂತ್ಕೊಂಡು. ನೋಡಿ ಅಲ್ಲಿ ವಾಕಿಂಗ್ ಹೋಗ್ತಾ ಇದ್ದಾರೆ. ಸಂಜೆ ಟೈಮಲ್ಲಿ ಓಡಾಡಿದ್ರೆ ತಣ್ಣಗಿರುತ್ತಲ್ವಾ, ಸೊ ಬಾಡಿಗೆ ಒಂಥರ ರಿಲೀಫ್ ಅನಿಸುತ್ತೆ, ಮೈಂಡ್ ರಿಲೀಫ್ ಅನಿಸುತ್ತೆ. ಇವತ್ತು ಇಷ್ಟೊಂದು ಹೋಯ್ತಲ್ಲ ಜಿ, ಬಿಡಿಸ್ಕೊಂಡೇ ಇಲ್ಲ. ಯಾವ್ದು ಅದ? ಹಾಂ, ಯಾರೋ ಬಿಡ್ಸಲ್ಲ ಅದು. ಕಣಗ್ಲು ಬಿಡಿಸಲ್ವಾ? ಇದು ಚೆನ್ನಾಗಿ ಎಲ್ಲ ಒಂದೊಂದಿನ ಬಿಡ್ಸ್ಕೊತಾರೆ ನೋಡಿ. ಹತ್ತಾಗಲ್ಲ ಎಷ್ಟೊಂದು ಪಿಂಕ್ ಕಲರು. ಇದು ಬಿಳಿ ದಾಸವಾಳನ? ದಾಸವಾಳ ಬೆಳಗ್ಗೆ ಎಷ್ಟು ಸಿಗ್ತದೆ. ಇವಂತೂ ನಂಜು ಬಟ್ಲುವ ಅವಲ್ಲೇ ಹಳ್ಳಿ ಸುರಿತವೆ. ಗಿಡದ ನೆಲದಲ್ಲಿ ಹಾಕೋರೆ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತಲ್ವಾ? ಆಗೋಯ್ತು ನೋಡು. ಈ ಮೂಲೆಯಲ್ಲಿ ಒಂದು ಮಲ್ಲಿಗೆ ಗಿಡ ಹಾಕಿದ್ರೆ ಕಾಣಿಸ್ತದ. ಒಂದೇ ಒಂದು ಹೂವು ಅದಲ್ಲ. ಎಲ್ಲಿ? ಒಳಗಡೆ ಕಾಂಪೌಂಡ್ ಒಳಗೆ. ಇಲ್ಲಿ ಕಾಣಿಸ್ತಿಲ್ಲ. ಹ್ಞೂ, ಆ ಕಡೆ ಎಲ್ಲಿ ಕಾಣಿಸ್ತದೆ. ಅಲ್ಲೊಂದು ದಾಸವಾಳ ಗಿಡ ಹಾಕಿದ್ದೀನಿ, ಕೆಂಪದು ನೋಡಿ. ಅಲ್ಲೊಂದು ದಾಸವಾಳ ಗಿಡ ಹಾಕಿದ್ದೀನಿ. ಅದೇ ಜಾಗ ಇರೋದಕ್ಕೆ ಒಂದು ನುಗ್ಗೆ ಕಡ್ಡಿ ಒಂದು ಹಾಕೊಳ್ರಿ. ಅತ್ತ ಒಂದು ಹಾಕೋದಲ್ಲಿ ನುಗ್ಗೆ ಕಡ್ಡಿನ. ಹಾಯ್, ಫಾಸ್ಟಾಗಿ ನಡೀಬೇಕು. ನಿಧಾನಕ್ಕೆ ಆಮೆ ಥರ ಹೋಯ್ತಾ ಇದ್ದೀರಲ್ಲ. ಬೆಳಗ್ಗೆ ಗುರುವಾರ ಅಜ್ಜಿ ನಾನು ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಸಂಜೆ ಹೊರಗಡೆ. ಊಟ ಎಲ್ಲ ಮಾಡಿ ಈಗ ವಾಕಿಂಗ್ ಎಲ್ಲ ಮುಗಿಸಿ ಹೊರಗಡೆ ಕೂತಿದ್ದೀವಿ. ಮಕ್ಕಳೆಲ್ಲ ಕುಂಟೆಬಿಲ್ಲೆ ಆಡ್ತೀವಿ ಅಂತ ಎಲ್ಲ ಬರ್ಕೊಂಡು ಆಡ್ತಾ ಇದ್ದಾರೆ. ತಣ್ಣಗೆ ಗಾಳಿ ಬರ್ತಾ ಇದೆ ಹೊರಗಡೆ. ಒಳಗಡೆ ಸ್ವಲ್ಪ ಸೆಕೆನೇ ಇದೆ, ಹೊರಗಡೆ ಗಾಳಿ ಬರ್ತಾ ಇದೆ ಅಂತ ತಣ್ಣಗೆ ಕೂತಿದ್ದೀವಿ ಹೊರಗಡೆ. ನಮ್ಮ ಮೋನಿಶಾ ಅವರು ಕುಂಟೆಬಿಲ್ಲೆ ಆಡಕ್ಕೆ ಬಂದಿದ್ದಾರೆ ಇವತ್ತು. ಅವಳಿಗೆ ಆಡಕ್ಕೆ ಗೊತ್ತಿಲ್ಲ, ಆಡಿಲ್ಲ ಒಂದು ದಿವಸ. ಅವಳು ಯಾರಾದರೂ ಒಬ್ಬರಾಡಿ. ಆಹಾ, ಪಿಕ್ ಮಾಡಬೇಕು, ವಾಪಸ್ ಬರ್ಬೇಕಾರಲ್ಲ. ಲೈನ್ ಮೇಲೆ ಬಿದ್ದೈತೆ ಕಲ್ಲು. ಅಲ್ಲ, ಇದು ಹಸ್ಕಿ ಡಾನ್ಸ್ ತರ. ಔಟು. ಕಾಲು ಬಿಟ್ಟು ಆಚೆ ಹೋಗಂಗಿಲ್ಲ. ಇವರೆಲ್ಲ ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಇಲ್ಲಿ ಕುಂಟೆಬಿಲ್ಲೆ ಆಡ್ತಿದ್ದಾರೆ, ನಾವು ನೋಡ್ತಾ ಇದ್ದೀವಿ. ಈ ಕೆಳಗಡೆ ಸಾಕಾಗಿ ಇವಾಗ ಮೇಲ್ಗಡೆ ಬಂದಿದ್ದಾರೆ. ಟೈಮು ಈಗ 11 ಗಂಟೆ ಆಗಿದೆ. ಇವಾಗ ಎಣ್ಣೆ ಕಲ್ಲು ಆಟ ಆಡೋಕ್ಕೆ ಅಂತ ಬಂದವರು. ಈಗ ಬಳೆ ಚೂರಲ್ಲಿ ಆಟ ಆಡೋದು, ಈ ಥರ ಆಟ, ಕುಂಟೆಬಿಲ್ಲೆ, ಗಿಲ್ಲಿ ದಾಂಡು, ಇದೆಲ್ಲ ಆಟಗಳು, ಹಳೆ ಆಟಗಳು. ನೆನ್ನೆ ಊರಿಂದ ತಂದಿರೋವಂಥ ಮಾವಿನ ಹಣ್ಣೆಲ್ಲ ಇದ್ರೊಳಗೆ ಹಾಕಿದ್ದೀವಿ. ಇದೆಲ್ಲ ಕಲರ್ ಬಂದಿದೆ ಆಲ್ರೆಡಿ. ಅಕ್ಕ ಪುಡಿ ಮಾಡೋದಕ್ಕೆ ಅಂತ ಮೆಣಸಿನ್ಕಾಯಿ ಎಲ್ಲ ಹುರಿದು ಒಣಗಾಕಿದ್ದಾರೆ. ಇದು ಧನಿಯಾ ಕಾಳುಗಳು ಎಲ್ಲ ಹುರಿದು ಒಣಗಾಕಿದ್ದಾರೆ. ಪಾರಿವಾಳ ನೋಡಿದ್ರೆ ಅಷ್ಟೇ. ನಾವು ಅವಾಗೆಲ್ಲ ಕಡಲೆಕಾಳೆಲ್ಲ ಹಾಯ್ಕೊಂಡು ತಿನ್ಕೊತಾ ಇದ್ವಿ. ಚಿಕ್ಕ ಹುಡುಗರಿದ್ದಾಗ ಹಂಗೆ ಮಾಡ್ತಾಯಿದ್ದಿದ್ದು. ತಾಳಮ್ಮನು ಇದ್ರಲ್ಲಿ ಕಡಲೆಕಾಳು ಹುರಿದಿರೋದಿರುತ್ತಲ್ಲ, ಅದು ಚೆನ್ನಾಗಿರುತ್ತೆ. ಹೆಸ್ರು ಕಾಳು, ಕಡಲೆಕಾಳು, ಧನಿಯಾ, ಮೆಣಸು, ಮೆಣಸಿನ್ಕಾಯಿ ಎಲ್ಲ ಹುರಿದು ಒಣಗಾಕಿದ್ದಾರೆ. ನಾವೀಗ ಸ್ವಲ್ಪ ಬಿಸಿಲು ಕಾಯಿಸೋಣ ಅಂತ ಬಂದ್ವಿ. ಬೆಳಗಿನ ಎಳೆ ಬಿಸಿಲು ಕಾಯಿಸಿದ್ರೆ ಸೊ ಒಳ್ಳೆ ಗುಡ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಅಂತ. ಸೊ ಡಾಕ್ಟ್ರ್ ಹತ್ರ ಮೊನ್ನೆ ಹೋದಾಗೆಲ್ಲ ಅದೇ ಹೇಳಿದ್ರು. ಬೆಳಗ್ಗೆನೇ ಎದ್ದ ತಕ್ಷಣ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ನಿಂತ್ಕೊಳ್ಳಿ, ಆವಾಗ ಬಾಡಿಲಿ ಬೇಕಾಗಿರೋವಂಥ ಗುಡ್ ಹಾರ್ಮೋನ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಬಿಸಿಲು ಬೀಳಬೇಕು. ಬಿಸಿಲಿಗೆ ಹೋಗಲಿಲ್ಲ ಅಂದರೆ ಮಕ್ಳಿಗಾಗಿರ್ಬೋದು, ನಮಗಾಗಿರ್ಬೋದು, ಎಲ್ಲರಿಗೂ ಬಿಸಿಲು ಬಿದ್ರೇ ಒಳ್ಳೆಯದು ಅಂತ ಹೇಳಿ. ಸೊ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಈಗ ನಾನು ಮೋನಿಶಾ ಅವರು ಬಿಸಿಲು ಕಾಯಿಸೋಣ ಅಂತ ಬಂದಿದ್ದೀವಿ. ಕಡಲೆಕಾಳು ತಿನ್ಕೊಂಡು. ಇದು 1 kg ಧನಿಯಕ್ಕೆ ಮಾಡಿರೋವಂಥದ್ದು. ಕಟುಮ್ ಅಂತ
ಇವತ್ತು ಅಕ್ಕನ ಮನೇಲಿದ್ದೀವಿ. ನೆನ್ನೆ ಎಲ್ಲ ಅತ್ತೆ ಊರಿಗೆ ಹೋಗಿ ಇಬ್ಬರು ಅತ್ತೆ ಮನೆಗೆ ಹೋಗಿ ಬಂದಿದ್ದೆಲ್ಲ ಆಯಿತು. ನೋಡಿದ್ರಿ ಅಲ್ವಾ ನೀವೂ ಹಳ್ಳಿಲಿ ಯಾವ ರೀತಿ ಇರುತ್ತೆ ವಾತಾವರಣ. ಆ ಥರ ಇದ್ದರೆ ನನಗಂತೂ ಸಖತ್ ಇಷ್ಟ. ಮನೆ ಮುಂದೆ ತೆಂಗಿನ ಮರ, ಅಡಿಕೆ ಮರ, ಹಲಸಿನ ಮರ ಮತ್ತು ಮಾವಿನ ಮರ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಒಂಥರ ಖುಷಿ ಅನಿಸ್ತು. ನೆನ್ನೆ ಎಲ್ಲ ಅಲ್ಲೆಲ್ಲ ಹೋಗಿ ಓಡಾಡಿಕೊಂಡು ಬಂದಿದ್ದಂಥದ್ದು. ಎಲ್ಲರೂ ಹೋಗಿ ಬಂದ್ವಿ. ಅಕ್ಕನೂ ಇದು ಗ್ರೀನ್ ಬ್ಯಾಗಲ್ಲಿ ಮಲ್ಲಿಗೆ ಗಿಡ ಹಾಕಿದ್ದಾರೆ. ಫುಲ್ಲು ಯಾಕೋ ಚಿಕ್ಕದಕ್ಕೆ ಆಗಿದ್ದಕ್ಕೆ ಫುಲ್ ಒಣಗೋಗಿತ್ತು. ಈಗ ಸ್ವಲ್ಪ ಚಿಗುರ್ತಾ ಇದೆ. ಆದರೆ ಮಲ್ಲಿಗೆ ಹೂವು ಏನು ವರ್ಷಕ್ಕೊಂದು ಸತಿ ಹೂವು ಬಿಡೋ ಅಂಥದ್ದು ಅಷ್ಟೇ. ನಾನು ಒಂದಕ್ಕೆ ಹಾಕಿದ್ದೀನಲ್ಲ. ಶೇಖಂಗೆ ಕಾಲೇಜ್ ಹತ್ರ ಹೋಗಿ ತಿಂಡಿ ಊಟ ಕೊಡೋಕೆ ಹೋಗ್ತಾ ಇದ್ದಾರೆ. ಸ್ವಿಮ್ಮಿಂಗ್ ಅಲ್ಲಿರುತ್ತಾ? ನೋಡ್ಕೊಂಬ, ಕೇಳ್ಕೊಬಂದ್ರಿ ನೋಡಿಕೊಂಡು. ಓಪನ್ ಆಗೈತಾ ಇಲ್ಲಿ? ಅದಕ್ಕೆ ಆಸ್ತಿ ಸ್ವಿಮ್ಮಿಂಗ್ ಹೋಗ್ತೀವಿ ಅಂತ ಅಂದ್ಬಿಟ್ಟು ಅವರು ನಾವು ಕ್ಲೀನ್ ಮಾಡ್ತಿದ್ದೀವಿ, ಒಂದು ವಾರ ರಜಾ ಅಂದಿದ್ರಲ್ಲ, ಅದಕ್ಕೆ ಈ ಸತಿ ಕೇಳ್ಕೊಬರ್ತೀನಿ ಅಂತ ಅವಳು. ಬಾಯ್. ಇವತ್ತು ನಾವು ಮೊಮೋಸ್ ಮಾಡೋಣ, ಫ್ರೈಡ್ ಮೊಮೋಸ್ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಹಿಟ್ಟೆಲ್ಲ ಮೈದಾ ಮತ್ತು ಏನು ಹಾಕಿದ್ರೆ ಗೋಧಿ ಹಿಟ್ಟು, ಮೈದಾ ಮತ್ತು ಉಪ್ಪು. ಅದಕ್ಕೆ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಉಪ್ಪು ಹಾಕಿದ್ದೀರಾ? ಉಪ್ಪು ಹಾಕಿದ್ದೀವಿ. ಇದನ್ನು ಈಗ ಕಲಿಸ್ಕೋಬೇಕು. ಇವತ್ತು ನಮ್ಮ ಪಿಂಕಿಯವ್ರು ಬಂದಿದ್ದಾರೆ, ಧೃತಿ. ಈಗ ಮೊಮೋಸ್ ಮಾಡೋದಕ್ಕೆ ಇಲ್ಲೆಲ್ಲ ರೆಡಿ ಆಗ್ತಾಯಿದೆ. ಕ್ಯಾರೆಟ್ನ ತುರ್ಕೊಂಡಿದ್ದೀವಿ, ಎಲೆಕೋಸನ್ನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀವಿ. ಶ್ರೇಯ ಅವರು ಕರ್ಜಿಕಾಯಿ ತಿಂತವ್ರೆ. ಹಾಯ್ ಪಿಂಕಿ. ಇಲ್ಲಿಗೆ ಬಾ, ಬೆಳಕಕ್ಕೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇವ್ರು ಇವಾಗ ಕೊರಿಯೋಗ್ರಾಫರು, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಒಂದು ರೀಲ್ಸ್ ಮಾಡ್ತಾರೆ ಇವರೆಲ್ಲನೂ, ಅದಕ್ಕೆ ಪ್ರಾಕ್ಟೀಸ್. ಈಗ ಯಾರು? ಪಿಂಕಿ, ನೀನು, ಭಾವನಾ, ಕೀರ್ತು, ಮೋನು ಎಲ್ಲ. ನೀವು ಮಾಡಲ್ವಾ? ಎಲ್ಲರೂ ಈಗ ರೀಲ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ರೆಡಿಯಾಗಿ ಬಂದಿದ್ದಾರೆ. ಪಿಂಕಿಯವರು ನಮಗೋಸ್ಕರ ಇವತ್ತು ಊರಿಂದ ಬಂದಿರೋದು. ನೋಡಿ ಇವರಿಬ್ರು ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ನಿಂತಿದ್ದಾರೆ. ಈಗೆಲ್ಲ ಮಕ್ಕಳೆಲ್ಲ ಹಲಸಿನಣ್ಣು ಕಟ್ ಮಾಡಿಕೊಡ್ತಿದ್ದಾರೆ. ಮಾಮ ಎಲ್ಲರೂ ಬಿಡಿಸ್ತಾ ಇದ್ದಾರೆ. ನೆನ್ನೆ ಅತ್ತೆ ಊರಿಂದ ಹಲಸಿನಣ್ಣು ತಂದಿದ್ವಲ್ಲ, ಅದೇನೆ. ಚೆನ್ನಾಯ್ತೇನ್ರೋ ಟೇಸ್ಟು? ತಿನ್ನು ನೋಡಿ. ತಿಂದೇ ಇಲ್ಲ ಅಂತವಳೆ. ಧೃತಿ, ಚೆನ್ನಾಯ್ತಾ? ಇದ್ದಪ್ಪ ಆಯ್ತಲ್ಲ ತೊಳೆ? ನೆನ್ನೆ ಸಂಜೆ ಕಟ್ ಮಾಡಿದ್ದು ಸಣ್ಣ ಇತ್ತು. ಈ ಕಡೆ ಭಾವನವ್ರು ಮೊಮೋಸ್ ಮಾಡ್ತಿದ್ದಾರೆ. ಈರುಳ್ಳಿ, ಇದು ಬೆಳ್ಳುಳ್ಳಿ, ಇದು ಕ್ಯಾರೆಟ್ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ. ಈ ಮೈದಾ ಹಿಟ್ಟು ಕಲಸಿಟ್ಟಿದ್ದಾರೆ. ಪ್ಯಾನ್ಗೆ ಆಯಿಲ್ ಹಾಕ್ಕೊತಾ ಇದ್ದೀವಿ. ಸಾಕು. ಇದೆಲ್ಲ ಫ್ರೈ ಮಾಡಬೇಕಲ್ವಾ? ಈಗ ಎಣ್ಣೆ ಕಾಯ್ದಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡ್ರು ಅಂತ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಮೊಮೋಸ್ ಯಾವಾಗ ಮಾಡಿದ್ದೋ? 1 ಇಯರ್ ಬ್ಯಾಕು. ಎಲ್ಲೋ ಒಂದ್ಸತಿ ಲುಲು ಮಲ್ಗೋದಾಗೇನೋ ತಿಂದಿದ್ರಿ ಅಲ್ಲ? ಮತ್ತೆ ಮೊನ್ನೆ ಫುಡ್ ಸ್ಟ್ರೀಟ್ ಹೋಗಿದ್ವಲ್ಲ, ಅಲ್ಲೂ ತಿಂದ್ರಾ? ನಾನು ನೋಡಲೇ ಇಲ್ವಲ್ಲ. ನಾನೇ ಯಾವ ಕಡೆನೋ ಇದ್ದೆ ಅನ್ಸ್ತೀನಿ. ವೆಜ್ ತವಾ ಪುಲಾವ್ ತಗೊಂಡ್ವಿ ಗೊತ್ತಾ? ಈಗ ಬೆಳ್ಳುಳ್ಳಿ ಹಾಕ್ಕೊಂಡು ಈಗ ಆನಿಯನ್ ಕಟ್ ಮಾಡಿ 1-2 ಆನಿಯನ್ ಹಾಕ್ಕೊಂಡಿದ್ದೀವಿ ಸಣ್ಣದು. ಈಗ ಫ್ರೈ ಮಾಡಬೇಕು. ಚೆನ್ನಾಗಿರುತ್ತಾ? ನಾನು ಯಾವತ್ತೂ ತಿಂದಿಲ್ಲ. ಹೆಂಗೆ ಮಾಡ್ತೀವೋ, ಟೇಸ್ಟ್ ಹೆಂಗಿರುತ್ತೋ ಅಂತ ನೋಡೋಣ. ಸ್ಟೀಮು ತಿರ್ಗಾ ಕರಿಬೇಕಾ? ಇದೆಲ್ಲ ನೀಟಾಗಿ ಬೆಳ್ಳುಳ್ಳಿ ಸ್ಮೆಲ್ ಬರ್ತಾ ಇದೆ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈರುಳ್ಳಿ ಬೇಯಬೇಕಾದ್ರೂ ಹಾಕು. ಹಲಸಿನಣ್ಣು ಕಟ್ ಮಾಡಿ ಎಲ್ಲರೂ ತಂದಿಟ್ಟಿದ್ದಾರೆ ಮಿಕ್ಕಿರೋದು. ಧೃತಿ ತಗೋತೀನೋ? ತಿಂದ?
ಈಗ ಒಂದೆರಡು ಕ್ಯಾರೆಟ್ ತುರ್ಕೊಂಡಿದ್ವಿ, ಅದನ್ನು ಹಾಕ್ಕೊತಾ ಇದ್ದೀವಿ. ಈಗ ಎಲೆಕೋಸನ್ನ ಹಾಕ್ಕೊತಾ ಇದ್ದೀವಿ. ಕ್ಯಾರೆಟ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಮೊದಲು ಅಲ್ಲಿ ಫೋರಂ ಮಾಲ್ ಹತ್ರ ನಾಡ್ಗೋಡಿನಲ್ಲಿ ಇರ್ತಿತ್ತು ನೋಡು, ನೇಪಾಳಿ ಕುತ್ಕೊಂಡಿರ್ತಿದ್ರಲ್ಲ, ಆ ಸ್ಟೀಮ್ ಮೋಮೋಸ್ ತಿನ್ಬಿಟ್ಟು ತಿರ್ಲೇ ಬರೋದು ಅನ್ಸ್ಬಿಡ್ತಿತ್ತು. ಫ್ರೈ ಚೆನ್ನಾಗಿರುತ್ತೆ. ನೋಡೋಣ ಅದು ಹೆಂಗೆ ಮಾಡ್ಕೊಡ್ತೀರೋ. ನಾನು ಯಾವತ್ತೂ ನಮ್ಮ ಕಾಲೇಜ್ ಹತ್ರ ನಾನು ಯಾವತ್ತೂ ಮೋಮೋಸ್ ತಿಂದಿಲ್ಲ. ತಿಂದಿದ್ದ ನಿಮ್ಮ ಕಾಲೇಜ್ ಹತ್ರ? ಸ್ಟೀಮ್ ತಿಂದಿದ್ದೀವಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಉಪ್ಪು, ಮೆಣಸು ಪೌಡರು ಎಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈಗ ಚಪಾತಿ ಥರ ದೊಡ್ಡದಾಗಿ ಹೊತ್ಬಿಟ್ಟು ಈ ಥರ ಬೌಲಲ್ಲಿ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀವಿ. ಮಕ್ಳಿಗೆ ಮೋಮೋಸ್ ಎಲ್ಲ ಇಷ್ಟ ಅಂತ ನಮ್ಮ ಅಕ್ಕನ ಮಗಳು ಇವಾಗೆಲ್ಲ ಮಾಡ್ತಾ ಇದ್ದಾರೆ. ಮಾಡೋಕ್ಕೆ ಎಷ್ಟು ಜನ ಇದ್ದೀರಾ? ಸಾಕಾ? 4-5 ಆಳುಗಳಿದ್ದಾರೆ ಕೆಲಸ ಮೋಮೋಸ್ ಮಾಡೋರು. ಒಂದು ಬೇಕ್ರಿ ಇಟ್ಕೊಂಬಿಡ್ರಿ. ಹ್ಞೂ ಕೆಫೆನಾ? ಈಗ ಒಂದೊಂದು ಕೆಫೆ ಇಟ್ಕೊಂಬಿಡ್ರಿ. ಮೋಮೋಸ್ ಮಾಡಿ ಕೊಡ್ತಾ ಇರ್ರಿ. ಸೈಕಲ್ ಕರ್ಜಿಕಾಯಿ ಶೇಪೆ ಆಗೈತೆ ಕಣ್ರೋ. ಓಕೆ ಮಾಡಿ, ನಾವೆಲ್ಲ ಸೇರ್ತೀವಿ. ನೀವು ಇಷ್ಟು ಜನ ಮಾಡಿಕೊಡಿ. ಈ ಥರ ಸ್ಟಫಿಂಗ್ ಮಾಡ್ತಾಯಿದ್ದೀರಾ? ಫೈನಲಿ ಮೋಮೋಸ್ ಎಲ್ಲ ರೆಡಿ ಆಗಿದೆ. ಕೆಚಪ್ ಹಾಕ್ಕೊಂಡು ಮಕ್ಕಳು ಎಲ್ಲರೂ ಟೇಸ್ಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಥರ ಮಾಡಿಕೊಂಡ್ರೆ ಮನೆಯಲ್ಲೇ ಮಾಡ್ಕೊಬೋದು. ತುಂಬ ಈಸಿನೇ ಇದು. ಸೊ ನಾವು ಯಾವತ್ತೂ ಮಾಡಿರಲಿಲ್ಲ, ಬಟ್ ಹುಡುಗರೆಲ್ಲ ತಿಂದಿದ್ರು ಹೊರಗಡೆ, ಹಾಗಾಗಿ ಈಗ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ಚಪಾತಿ ಒತ್ತಿರೋರು ಇವರೆಲ್ಲ ಕರಿತಾ ಇರೋರು, ಇವರು ಟೇಸ್ಟ್ ನೋಡ್ತಾ ಇದ್ದಾರೆ. ಹೆಂಗೈತೆ ರಿವ್ಯೂ ಹೇಳಿ. ಇವರು ಪಲ್ಯನೇ ತಿಂತಾವ್ರೆ. ರಿವ್ಯೂ ಹಿಂಗೈತೆ ಒಳಗೆ. ಚೆನ್ನಾಗಿರ್ಬೋದು. ತಿಂದು ಟೇಸ್ಟ್ ನೋಡಿ. ಮೋಮೋಸ್ ಎಲ್ಲ ರೆಡಿ ಆಯಿತು. ಮಕ್ಕಳೆಲ್ಲ ತಿಂದು ಟೇಸ್ಟ್ ನೋಡಿ ಎಂಜಾಯ್ ಮಾಡಿದ್ರು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಒಂದ್ಸತಿ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಏನು ಅಂತ ತಿಳಿಸಿ. ಥ್ಯಾಂಕ್ ಯು.